ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ, ದಟ್ ಈಸ್ ಆನ್ 1st of March 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್, ಲೆಟ್ ಅಸ್ ಟಾಕ್ ಅಬೌಟ್ ಮಾರುತಿ ಸುಜುಕಿ. ಓಕೆನಾ? ಮಾರುತಿ ಸುಜುಕಿ ಅನಾಲಿಸಿಸ್ನ ನಾವು 1 hour ಟೈಮ್ ಫ್ರೇಮಲ್ಲಿ ನೋಡೋಣ. ಓಕೆ, ಸೊ ಗೈಸ್, ಇದು ಬಂದು ನೋಡಿ, ದಿಸ್ ಈಸ್ ಲೋ, ದಿಸ್ ಈಸ್ ಹೈ, ದಿಸ್ ಈಸ್ ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಅರ್ಥ ಆಯ್ತಾ? ಇದು ಲೋ, ಇದು ಬಂದು ಹೈ, ಇದು ಹೈಯರ್ ಲೋ, ಇದು ಹೈಯರ್ ಹೈ, ಆ್ಯಂಡ್ ದಿಸ್ ಈಸ್ ಹೈಯರ್ ಲೋ. ಅರ್ಥ ಆಯ್ತಾ? ಪ್ರೈಸ್ ಇಸ್ ಇನ್ ಕ್ಲಿಯರ್ ಅಪ್ ಟ್ರೆಂಡ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ನಾನು ನಿಮಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಮೂವ್, ಈ ಮೂವ್ ಇದೆಯಲ್ಲ, ಈ ಮೂವು ಈ ಝೋನಿಂದ ಬಂದಿರೋದು. ಅರ್ಥ ಆಯ್ತಾ? ನಾವು ಪ್ರೈಸ್ ಸೇಮ್ ಝೋನಿಂದ ಸಪೋರ್ಟ್ ತಗೊಂಡು ಒಂದು ಮೂವ್ ಬಂದಿದೆ. ಸೊ ಪ್ರೈಸ್ ವಾಸ್ ಆನ್ ಸಪೋರ್ಟ್ ಝೋನ್, ಅಂದರೆ ನಿಯರ್ ಬೈ ಸಪೋರ್ಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಫಿಬೋನಚಿ ಹಾಕ್ತೀನಿ. ಫಿಬೋನಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಚಿ ಹಾಕಿದ್ರೆ ನೀವಿಲ್ಲಿ ನೋಡ್ಬೋದು, ಪ್ರೈಸ್ ಹೆಚ್ಚು ಕಡಿಮೆ 50% ಮತ್ತು 618 ಲೆವೆಲ್ಸ್ ಮಧ್ಯದಿಂದ ಸಪೋರ್ಟ್ ತಗೊಂಡಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಟ್ರೆಂಡ್ ಲೈನ್ನ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ಪ್ರೈಸು ಎಕ್ಸಾಕ್ಟ್ ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ ಆನ್ ಸಪೋರ್ಟ್ ಮೇಲೆ. ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಸೇಮ್ ಈ ಝೋನ್ ಮೇಲೆ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೇನ್ ಆಗಬೇಕು. ಅರ್ಥ ಆಯ್ತಾ? ಬೈ ಅಬವ್ 11400 ಲೆವೆಲ್ಸ್ ಮೇಲೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋಣ ಬೇಟ್ 11450 will be target number 1. Target number 2 is going to be 11500 will be your target number 2. ಅರ್ಥ ಆಯ್ತಾ? This was related to buying. Now let us talk about selling. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಸೆಲ್ ನೋಡ್ಕೊಳ್ಳಿ, ಈ 618 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಪ್ರೈಸ್ನ ನೀವು ಸೆಲ್ ಮಾಡಿ. ಅರ್ಥ ಆಯ್ತಾ? ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಸೆಲ್ ಬಿಲೋ 11050 ಲೆವೆಲ್ಸ್ ಕೆಳಗೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ ಬೇಟ್ 11000 will be your target. ಅರ್ಥ ಆಯ್ತಾ? ಲೆಟ್ ಮಿ ರಿಪೀಟ್ ಇಟ್ ಒನ್ಸ್ ಅಗೇನ್. ಸೆಲ್ ಬಿಲೋ 11050 ಲೆವೆಲ್ಸ್ ಕೆಳಗೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ಈಸ್ ಗೋನ ಬೇಟ್ 11000 will be your target. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್.
ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು HDFC ಬ್ಯಾಂಕ್. ಓಕೆನಾ? HDFC ಬ್ಯಾಂಕ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ನೋಡ್ಕೊಳ್ಳಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಓಕೆನಾ? ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಮಾಡ್ತಿತ್ತು. ಇಲ್ಲಿ ನೋಡಿ ಬ್ರೇಕ್ಔಟ್ ಕೊಡ್ತು. ಓಕೆನಾ? ಇಲ್ಲಿ ಬ್ರೇಕ್ಔಟ್ ಕೊಡ್ತು. ಇಲ್ಲಿ ನೋಡ್ಬೋದು ನೀವು, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಡೇ ಏನಾಯ್ತು, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತು. ಅರ್ಥ ಆಯ್ತಾ? ಗ್ಯಾಪ್ ಡೌನ್ ಓಪನ್ ಆಗಿ ಸಮ್ವೇರ್ ಅರೌಂಡ್ ಸೇಮ್ ಅದೇ ಲೆವೆಲ್ಸ್ ಹತ್ರ ಹೆಚ್ಚು ಕಡಿಮೆ ನಿಂತಿದೆ. ಅರ್ಥ ಆಯ್ತಾ? ಇವಾಗ ಏನಕ್ಕೆ ಗ್ಯಾಪ್ ಡೌನ್, ಈವನ್ ಇಫ್ ಮಾರ್ಕೆಟ್ ಓಪನ್ ಗ್ಯಾಪ್ ಡೌನ್, ಲೆಟ್ ಮಿ ಟೆಲ್ ಯು ವೈ ದಿಸ್ ಬ್ರೇಕ್ಔಟ್ ಡಿಡಂಟ್ ಸಸ್ಟೈನ್. ಓಕೆನಾ? ದಿಸ್ ಬ್ರೇಕ್ಔಟ್ ಡಿಡಂಟ್ ಸಸ್ಟೈನ್. ಅರ್ಥ ಆಯ್ತಾ? ಅದಕ್ಕೆ ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಅರ್ಥ ಆಯ್ತಾ? ಫಿಬೋನಾಚಿನ ನೋಡ್ಕೊಳ್ಳಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಗೈಸ್. ಇಲ್ಲಿ ನೋಡಿ, ಪ್ರೈಸ್ ಎಕ್ಸಾಕ್ಟ್ ಆಗಿ ನೋಡಿ ಬ್ರೇಕ್ಔಟ್ ಕೊಟ್ಟು ಫಿಬೋನಾಚಿ ಇದು 618 ಲೆವೆಲ್ಸ್ ಇಂದ, ಫ್ರಮ್ ಎಕ್ಸಾಕ್ಟ್ಲಿ ಫಿಬೋನಾಚಿ 618 ಲೆವೆಲ್ಸ್. ಆಫ್ಟರ್ ಟಚಿಂಗ್ Fibonacci 618 levels, you can see there was a retracement. ಅರ್ಥ ಆಯ್ತಾ? ದಿಸ್ ಇಸ್ ದ ಪವರ್ ಆಫ್ ಫಿಬೋನಾಚಿ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಬ್ರೇಕ್ಔಟ್ ಕೊಟ್ಟು ಫಿಬೋನಾಚಿದು 618 ಲೆವೆಲ್ಸ್ ಟಚ್ ಮಾಡಿ, ಆಫ್ಟರ್ ಟಚಿಂಗ್ ಫಿಬೋನಾಚಿ 618 ಲೆವೆಲ್ಸ್, ಯು ಕ್ಯಾನ್ ಸಿ ಅ ರಿಟ್ರೇಸ್ಮೆಂಟ್. ಅರ್ಥ ಆಯ್ತಾ? ಸೊ ಇದು ಪಾಯಿಂಟ್ ನಂಬರ್ 1. ಇವಾಗ ನೋಡಿ, ದಿಸ್ ಈಸ್ ಅಪ್ ಮೂವ್. ಓಕೆನಾ? ಇದು ಅಪ್ ಮೂವ್. ಹಾಗೆಯೇ ಇದನ್ನ ರೀಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್ ರಿಟ್ರೇಸ್ಮೆಂಟ್. ಅರ್ಥ ಆಯ್ತಾ? ಅದಕ್ಕೇ ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಓಕೆ, ಫಿಬೋನಾಚಿ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು, ಪ್ರೈಸ್ ಎಕ್ಸಾಕ್ಟ್ ಆಗಿ 50% ಲೆವೆಲ್ಸ್ ಮೇಲಿದೆ. ಸಾರಿ, 618. ಪ್ರೈಸ್ ಈಸ್ ಆನ್ 618 ಲೆವೆಲ್ಸ್. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟು, ನೌ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಅದಕ್ಕೆ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, this trend line it is acting as an resistance. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇವಾಗ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ, ನಾಳೆ ಪ್ರೈಸ್ ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ಬೈ ಅಬೌವ್ 1416 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 1425 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೆಟ್ 1433 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಬೈ ಓನ್ಲಿ ವೆನ್ ಪ್ರೈಸ್ ಸಸ್ಟೈನ್ಸ್ ಅಬೌವ್ 1416. ಅರ್ಥ ಆಯ್ತಾ? 1416 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಬೈ ಮಾಡಿ. 1425 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1433 will be target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ, ಸೆಲ್ ಬಿಲೋ 1395 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 1389 will be target number 1. Target number 2 is going to bet 1385 will be target number 2. Artha aita? Let me repeat it once again. Sell below 1395. Okay, now target number 1 is going to bet 1385
1389. Target number 2 is at 1385. ಅರ್ಥ ಆಯ್ತಾ? ಇವಾಗ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಟಾಟಾ ಸ್ಟೀಲ್. ಓಕೆನಾ? ಟಾಟಾ ಸ್ಟೀಲ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಸೊ ಗೈಸ್, ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ and support. ಓಕೆನಾ? ಪ್ರೈಸ್ ಈಸ್ ಆನ್ support zone. This is point number 1. Next, this is left shoulder, this is head, this is right shoulder. ಓಕೆನಾ? ಇದು ಬಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಲ್ಲಿದೆ. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಲ್ಲಿದೆ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ನೋಡ್ಕೊಳ್ಳಿ, ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಪ್ರೈಸ್ ಇಸ್ ಎಕ್ಸಾಕ್ಟ್ಲಿ ಆನ್ ಫಿಬೋನಾಚಿಸ್ 50% ಲೆವೆಲ್. ಅರ್ಥ ಆಯ್ತಾ? ಇವಾಗ ನಾವು ನೆಕ್ಸ್ಟು ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಟ್ರೆಂಡ್ ಲೈನ್ನ ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, this trend line it is acting as an resistance. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಜಸ್ಟ್ ಇನ್ ಕೇಸ್ ಇಫ್ ಟುಮಾರೋ ದಿಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ಯೂರ್ ಆದರೆ, ಓಕೆನಾ, ಇಫ್ ದಿಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಗೆಟ್ಸ್ ಫೇಲ್ಯೂರ್, ಅವಾಗ ಏನು ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ, ನಾಳೆ ಪ್ರೈಸ್ ಯಾವಾಗ ಪ್ರೈಸ್ ಶುಡ್ ಬ್ರೇಕ್ ಅಬೌವ್ ದಿಸ್ ಟ್ರೆಂಡ್ ಲೈನ್ ಆ್ಯಂಡ್ ಶುಡ್ ಸಸ್ಟೈನ್ ಅಬೌವ್ ದಿಸ್ ಝೋನ್. ಓಕೆನಾ? ಬೈ ಅಬೌವ್ 143 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಅಟ್ 144. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಅಟ್ 145. ಅರ್ಥ ಆಯ್ತಾ? ಬೈ ಅಬೌವ್ 143. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಅಟ್ 144. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಅಟ್ 145. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ದಿಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಗೆಟ್ಸ್ ಫೇಲ್ಯೂರ್. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ನಾಳೆ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ, ನಾಳೆ ನೋಡ್ಕೊಳ್ಳಿ, ಪ್ರೈಸು ಈ ಲೆವೆಲ್ಸ್ ಕೆಳಗೆ ಪ್ರೈಸು ಶುಡ್ ಸಸ್ಟೈನ್ ದಿಸ್ ಲೆವೆಲ್ಸ್. ಆವಾಗ ಏನಾಗುತ್ತೆ ಅಂದರೆ, ದಟ್ ಈಸ್ ವೆನ್ ದಿಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಗೆಟ್ಸ್ ಕಂಪ್ಲೀಟೆಡ್. ಈ ನೆಕ್ಲೈನ್, ದಿಸ್ ನೆಕ್ಲೈನ್ ಗೆಟ್ಸ್ ಬ್ರೇಕನ್ ಡೌನ್ ಆ್ಯಂಡ್ ಫಿಬೋನಾಚಿ 618 ಲೆವೆಲ್ಸ್ ಆಲ್ಸೋ ಗೆಟ್ಸ್ ಬ್ರೇಕ್. ಅರ್ಥ ಆಯ್ತಾ? ಸೊ ಸೆಲ್ ಬಿಲೋ 139 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಅಟ್ 139 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಸೆಲ್ ಬಿಲೋ 139. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಅಟ್ 138. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಅಟ್ 137. ಅರ್ಥ ಆಯ್ತಾ? ಸೆಲ್ ಬಿಲೋ 139. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಅಟ್ 138. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಅಟ್ 137. ಅರ್ಥ ಆಯ್ತಾ? ಹೋಪ್ ದಿಸ್ ವಿಡಿಯೋ ವಾಸ್ somewhat informative. Thanks for watching the video. Tomorrow I'll meet you guys with a new video. Until then, see you and good night.